ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಶ್ರೀ ಪರಶುರಾಮ ಸ್ವಾಮಿಯ ಜಯಂತ್ಯೋತ್ಸವ ಸುದ್ದಿಯ ವಿವರ. ಕೋಲಾರ ಮುಳಬಾಗಿಲು ರಸ್ತೆಯಲ್ಲಿರುವ ಅಮಾನಿಕೆರೆ ಕಟ್ಟೆಯ ಮೇಲೆ ಇರುವ ಶ್ರೀ ಪರಶುರಾಮ ಶ್ರೀ ಗುರುದಕ್ಷಿಣಾಮೂರ್ತಿ ದೇವಾಲಯದಲ್ಲಿ ಸ್ವಾಮಿಯ ಜಯಂತಿಯ ಪ್ರಯುಕ್ತ ಶ್ರೀ ಪರಶುರಾಮ ಸ್ವಾಮಿಗೆ ವಿಶೇಷ ಪೂಜೆ, ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ ಹಾಗೂ ಹೂವಿನ ಅಲಂಕಾರ ಪೂಜಾ ಕಾರ್ಯಕ್ರಮಗಳನ್ನು ಮಂಗಳವಾರ ಹಮ್ಮಿಕೊಳ್ಳಲಾಗಿತ್ತು. ಬೆಳಿಗ್ಗೆ 6:30 ಗಂಟೆಗೆ ಶುರುವಾದ ಪೂಜಾ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತರು ಆಗಮಿಸಿ ಸ್ವಾಮಿಯ ದರ್ಶನ ಪಡೆದು ಪೂಜೆ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾಗಿ ಪ್ರಸಾದವನ್ನು ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಕೋಲಾರ ಜಿಲ್ಲಾ ಅರ್ಚಕರ ಆಗಮಿಕರ ಸಂಘದ ಅಧ್ಯಕ್ಷರಾದ ಶ್ರೀ ಸೋಮಶೇಖರ್ ದೀಕ್ಷಿತ್ರವರ ಮಗನಾದ ಶ್ರೀ ಕಾರ್ತಿಕ್ ದೀಕ್ಷಿತ್ರವರ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಟ್ಟರು. ವರದಿ ಪರ್ವೀಜ್ ಅಹಮದ್. ಮೃಗಭಾರಣ್ಯೇನ ಮಹಾಜಟಾಧರಾಯ ಮಹಾಕೈಲಾಸಾಯ ವಾಸವಃ ಶತಶೃಂಗ ಸಮೀಪೆ ಪರಶುರಾಮ ಕ್ಷೇತ್ರೆ ಈ ಪರಶುರಾಮ ಕ್ಷೇತ್ರ ಅಂತಂದರೆ ಈ ಗ್ರಾಮ ದೇವತೆಯಾದ ಕೋಲಾರಮ್ಮನವರನ್ನು ಪ್ರತಿಷ್ಠಾಪನೆ ಮಾಡಿ ಈ ಕೆರೆ ಕಟ್ಟೆ ಮೇಲೆ ಪರಶುರಾಮ ಸ್ವಾಮಿ, ಈ ಸ್ವಾಮಿಯನ್ನು ಯಾರೂ ಪ್ರತಿಷ್ಠಾಪನೆ ಮಾಡಿಲ್ಲ. ಆತನೇ ಸ್ವಯಂಭೂ ಅಂತಂದರೆ ಸ್ಥಾನ ಪರಶುರಾಮ ಸ್ವಾಮಿ. ಆಚೆಗೆ 10 ವರ್ಷ ನಂತರ ಹೊಸ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಪರಶುರಾಮ ಸ್ವಾಮಿ ತ್ರೇತಾಯುಗದಿಂದ ಇರುವಂಥ ದೇವರು ಕೋಲಾರಮ್ಮನವರನ್ನು ಪ್ರತಿಷ್ಠಾಪನೆ ಮಾಡಿ ಆ ಏನಕ್ಕೋಸ್ಕರ ಕೋಲಾರಮ್ಮನವರನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಅಂತಂದರೆ ಅದಕ್ಕೆ ಮಾತೃಶಾಪ ಅಂತಿರುತ್ತೆ. ಆ ಯಮದಗ್ನಿ ಮಹರ್ಷಿ ಅವರ ತಂದೆ ಅವರ ಮಾತುಗೋಸ್ಕರ ಆ ತಾಯಿಯನ್ನು ಶಿರಸ್ಸೆಯನ್ನು ಮಾಡ್ತಾರೆ ಅವರು ಪರಶುರಾಮ ಸ್ವಾಮಿ. ಆ ದಿಸಕ್ಕೊಂದು ಶಕ್ತಿ ದೇವಸ್ಥಾನ ಕಟ್ಟಬೇಕಂತೆ. ಇಲ್ಲ ಅಂದ್ರೆ ನನ್ನ ತಿನ್ನೋ ಅನ್ನ ಎಲ್ಲ ಉರುಳಾ ಕಾಣುತ್ತಂತೆ, ಮಾತೃಶಾಪ. ಅದಕ್ಕೋಸ್ಕರ ಇಲ್ಲ ಅಲ್ಲಿ ಕೋಲಾರಮ್ಮನವರನ್ನು ಪ್ರತಿಷ್ಠಾಪನೆ ಮಾಡಿ ಈ ಕೆರೆ ಮಾಡಿದ್ದಾರೆ. ನೀವು ಸೌದತ್ತಿಯಲ್ಲಿ ನೋಡ್ಬೋದು, ಯಲ್ಲಮ್ಮ ಅಂತ ಸೌದತ್ತಿಯಲ್ಲಿ ಶಿರ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಯಲ್ಲಮ್ಮನವರನ್ನು ಪ್ರತಿಷ್ಠಾಪನೆ ಮಾಡಿ ಮಾಡಿದ್ದಾರೆ. ನಮ್ಮ ಕೋಲಾರದಲ್ಲಿ ಕೋಲಾರಮ್ಮನವರನ್ನು ಪ್ರತಿಷ್ಠಾಪನೆ ಮಾಡಿ ಇದೇ ಸ್ವಾಮಿ ಪರಶುರಾಮ ಸ್ವಾಮಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದು ಬಹಳ ವಿಶೇಷವಾದಂಥ ದಿನ. ಪರಶುರಾಮ ಜಯಂತಿಯನ್ನು ನಾವು ಇಲ್ಲಿ ಆಚರಣೆ ಮಾಡ್ತೀವಿ ಸ್ವಾಮಿಗೆ. ಇಲ್ಲಿ ಏನೇ ವಿಶೇಷ ಕಾರ್ಯಕ್ರಮಗಳು ಈ ಸ್ವಾಮಿಗೆ ಮೊದಲನೆಯಾಗಿ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ತೀವಿ. ಆನಂತರ ಪರಶುರಾಮ ಸ್ವಾಮಿ ಮತ್ತು ಗುರುದಕ್ಷಿಣಾಮೂರ್ತಿ ದೇವಸ್ಥಾನ. ಗುರುದಕ್ಷಿಣಾಮೂರ್ತಿಯಲ್ಲಿ ಪ್ರತಿ ಗುರುವಾರ ವಿಶೇಷ ಪೂಜೆ ಇರುತ್ತೆ. ಈ ಪರಶುರಾಮ ಸ್ವಾಮಿಗೆ ಶನಿವಾರ ವಿಶೇಷ ಪೂಜೆ ಇರುತ್ತೆ. ಈ ಸ್ವಾಮಿಗೆ ಜಯಂತಿ ಪ್ರಯುಕ್ತ ಸ್ವಾಮಿಗೆ ಬೆಳಿಗ್ಗೆ ಪಂಚಾಮೃತಾಭಿಷೇಕ, ವಿಶೇಷವಾಗಿ ರುದ್ರಾಭಿಷೇಕ ಮತ್ತು ಹೂವಿನ ಅಲಂಕಾರ ಏರ್ಪಡಿಸಲಾಗಿದೆ. ಭಕ್ತಾದಿಗಳೆಲ್ಲ ಬಂದು ಸ್ವಾಮಿಯನ್ನ ಅನುಗ್ರಹ ಪ್ರಾರ್ಥನೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಸ್ವಾಮಿ ಪರಶುರಾಮ ಸ್ವಾಮಿ ಈ ಕೋಲಾರದಲ್ಲಿ ಎಷ್ಟು ವರ್ಷ ತ್ರೇತಾಯುಗ ಯುಗ ಕಳೆದೋಗಿದೆ, ಯುಗ ಕಳೆದೋಗಿದೆ. ಇದು ಒಂದು ಹಳೆ ದೇವಸ್ಥಾನ. ಕಲಿಯುಗಕ್ಕಿಂತ ಮುಂಚೆ ಹೌದು, ತ್ರೇತಾಯುಗದಲ್ಲಿ ಆ ಅಮ್ಮನವ್ರನ್ನ ಕೋಲಾರಮ್ಮನವ್ರನ್ನ ಪ್ರತಿಷ್ಠಾಪನೆ ಮಾಡಿ ಕೆರೆ ಕಟ್ಟೆ. ಈಗಲೂ ನೀವು ಕಾಣ್ಬೋದು, ಅದನ್ನ ಯಾರೂ ಪ್ರತಿಷ್ಠಾಪನೆ ಮಾಡಿಲ್ಲ. ಒಂದೇ ಕಂಡೇ ನಿಂತ್ಕೊಂಡಿದ್ದಾರೆ ಸ್ವಾಮಿ. ಅವರೇ ಯಾರು ಕೆತ್ತನೆ ಆಗಲಿ ಏನೊಂದು ವಿಗ್ರಹ ತಗೊಂಡಾಗಲಿ ಇಲ್ಲ. ಸ್ವಯಂಭೂವಾಗಿ ನಿಂತ್ಕೊಂಡಿದ್ದಾರೆ ಸ್ವಾಮಿ ಪರಶುರಾಮ ಸ್ವಾಮಿ. ಈ ಸ್ವಾಮಿಯ ಪವಾಡ ಭಕ್ತಾದಿಗಳಿಗೆ ಹೇಗೆ ಅನುಗ್ರಹ ಆಗಿದೆ? ಸ್ವಾಮಿನ ಇಲ್ಲಿ ಆರಾಧನೆ ಮಾಡೋದ್ರಿಂದ ಅವ್ರ ಕಷ್ಟಗಳೇನಿದ್ರು ಸ್ವಾಮಿ ಪರಿಹಾರ ಮಾಡ್ಬೋದು. ಇನ್ನೊಂದು ಏನಂತಂದ್ರೆ ಪರಶುರಾಮ ಆರಾಧನೆ ಮಾಡೋದ್ರಿಂದ ಶತ್ರು ಭಯ ಅನ್ನೋದಿರಲ್ಲ. ಶತ್ರುಗಳನ್ನೋದು ಇದನ್ನ ಆರಾಧನೆ ಮಾಡೋರಿಗೆ ಶತ್ರು ಅನ್ನೋದು ಇರಲ್ಲ ಅಂತ. ಯಾಕಂದ್ರೆ ಪರಶುರಾಮ ಅಷ್ಟೊಂದು ಶಕ್ತಿವಂತವಾದ, ಆಯ್ತಾ. ಮತ್ತೆ ಈ ಸ್ವಾಮಿನ ಆರಾಧನೆ ಮಾಡಿದ್ರೆ ವಿದ್ಯಾಭ್ಯಾಸ ಆಗಿರ್ಬೋದು, ಅನಾರೋಗ್ಯ ಆಗಿರ್ಬೋದು, ಯಾವುದೇ ರೀತಿಯ ತೊಂದರೆ ಇರಲಿ, ಒಂದು ವ್ಯಾಪಾರದಲ್ಲಿ ಲಾಭ ಆಗಲಿ ನಷ್ಟ ಆಗಲಿ, ಸ್ವಾಮಿನ ಆರಾಧನೆ ಮಾಡೋದ್ರಿಂದ ಎಲ್ಲ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ಜನರಿಗೆ. ಹೌದು, ಈ ಕೋಲಾರದಲ್ಲಿ ಎಲ್ಲೂ ಇಲ್ಲ ಪರಶುರಾಮ ದೇವಸ್ಥಾನ. ಈ ಕರ್ನಾಟಕದಲ್ಲಿ ಕಡಿಮೆ ದೇವಸ್ಥಾನ ಇರೋದು ಪರಶುರಾಮ ಸ್ವಾಮಿ ದೇವಸ್ಥಾನ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಯಾರು ಪ್ರತಿಷ್ಠಾಪನೆ ಸ್ವಯಂಭೂ ಅಂತಂದರೆ ಮಾನವ ಪ್ರತಿಷ್ಠಾಪನೆ ಮಾಡೋದು ಬೇರೆ, ಸ್ವಯಂಭೂ ಅಂದರೆ ಆತ್ಮೇ ಬಂದು ಇಲ್ಲಿ ನಿಂತ್ಕೊಂಡು ಪ್ರತಿಷ್ಠಾಪನೆ ಆಗಿದ್ದಾರೆ. ಇರುವಂಥ ಪುಣ್ಯಕ್ಷೇತ್ರ ಅಂತ ನಾವು ಕೂಡ ಕರೀಬೋದು. ಇದು ಪರಶುರಾಮ ಕ್ಷೇತ್ರ ಅಂತ ಕರೀತಾರೆ. ಶತಶೃಂಗ ಸಮೀಪೆ ಅಂತಂದರೆ ಅಂತರ್ಗಂಗಿ ಸಮೀಪವಂತ ದೇವಸ್ಥಾನ. ಪರಶುರಾಮ ಕ್ಷೇತ್ರ ಅಂದರೆ ಕೋಲಾರಮ್ಮನವರು ಪರಶುರಾಮ ಪ್ರತಿಷ್ಠಾಪನೆ ಮಾಡೋದ್ರಿಂದ ಈ ಪರಶುರಾಮ ಕ್ಷೇತ್ರ ಅಂತಾರೆ. ದಂಡಕಾರುಣ್ಯ ಅಂತಂದರೆ ಸುತ್ತು ಕಾಡಿರ್ತಾ ಇತ್ತು ಮುಂಚೆ, ಈಗ ಟೌನ್ ಆಗಿದೆ. ಈಗ ನಾವು ಶ್ರೀ ಕೋಲಾರ ಅಂತ ಕರಿತೀವಿ, ದಂಡಕಾರುಣ್ಯ ಅಂತ ಕರಿತೀವಿ. ಇದು ಒಂದು ಸ್ಥಳ ಎಲ್ಲಿ ಬರ್ತದೆ? ಇದು ಕೋಲಾರದಲ್ಲಿ ಮುಳಬಾಗಿಲು ರಸ್ತೆ ಇದೆ. ಮುಳಬಾಗಿಲು ರಸ್ತೆಯಲ್ಲಿ ಈ ಗಾಂಧಿನಗರ
ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಇಲ್ಲಿ ದಕ್ಷಿಣಾಮೂರ್ತಿ ಅಂತ ಇದೆ. ಈ ಸ್ವಾಮಿ ಏನು ಮಹಿಮೆ ಅಂತಂದರೆ, ಈ ಸ್ವಾಮಿಯನ್ನು ಪ್ರತಿ ಗುರುವಾರ ಆರಾಧನೆ ಮಾಡ್ತಾರೆ. ಇವಾಗ ನಾವು ಕಡಲೆ ಹಾರ, ಮದುವೆ ಇಲ್ದಿರೋರು ಮತ್ತು ಮಕ್ಕಳಿಲ್ದಿರೋರು, ಸಂತಾನ ಇಲ್ದಿರೋರು ಮತ್ತು ಉದ್ಯೋಗ ಇಲ್ದಿರೋರು, ಏನೇ ಕಷ್ಟಗಳಿರಲಿ, ಕೋರ್ಟ್ ಸಮಸ್ಯೆ ಆಗಿರಲಿ, ಯಾವುದೇ ಸಮಸ್ಯೆ ಆಗಿರಲಿ, ಇಲ್ಲಿ ದಕ್ಷಿಣಾಮೂರ್ತಿ ಅಂತ ಇಲ್ಲಿ ಸ್ವಾಮಿ, ನೀವು ಕಾಳಹಸ್ತ್ರಿಯಲ್ಲಿ ನೋಡ್ಬೋದು ದಕ್ಷಿಣಾಮೂರ್ತಿ ಇದ್ದಾರೆ. ಇಲ್ಲಿ ಕೂಡ ದಕ್ಷಿಣಾಮೂರ್ತಿ ಇದ್ದಾರೆ. ಇಲ್ಲಿ ಪ್ರತಿ ಗುರುವಾರ ವಿಶೇಷ ಪೂಜೆ. ಸ್ವಾಮಿಗೆ 12 ವಾರ, 24 ವಾರ, 48 ವಾರ ಕಡಲೆ ಹಾರ ಹಾಕ್ತಾರೆ ಸ್ವಾಮಿಗೆ. 108 ಹೊಲ್ಕೊಂಡು ಬಂದು ನೆನೆಸ್ಬಿಟ್ಟು ಸ್ವಾಮಿಗೆ ಆ 108 ಕಡಲೆ ಹಾರ ಹಾಕಿ ಸ್ವಾಮಿಯನ್ನು ವಿಶೇಷವಾಗಿ ಆರಾಧನೆ ಮಾಡ್ತಾರೆ. ಸ್ವಾಮಿಗೆ ಪ್ರತಿ ಗುರುವಾರ ವಿಶೇಷ ಪೂಜೆ ಇರುತ್ತೆ. ಮತ್ತು ಇಲ್ಲಿ ಸ್ವಾಮಿಗೆ ಏನು ಅಂತಂದರೆ, ಈ ಕಲ್ಯಾಣ ಆಗಿಲ್ದಿರೋರು ಗುರು ಹೋಮ ಅಂತ ಮಾಡಿಸ್ತೀರಿ, ಗುರು ದಕ್ಷಿಣಾಮೂರ್ತಿ ಹೋಮ ಅಂತ ಮಾಡಿಸ್ತೀರಿ. ಮತ್ತು ಮಕ್ಕಳಿಲ್ದಿರೋರು ದಕ್ಷಿಣಾಮೂರ್ತಿ ಹೋಮ ಮಾಡಿಸ್ತಾರೆ. ಮತ್ತು ಯಾವುದೇ ಅಂತ ತೊಂದರೆಯಲ್ಲಿರೋರು ಕೂಡ ಇಲ್ಲಿ ದಕ್ಷಿಣಾಮೂರ್ತಿಯನ್ನು ಆರಾಧನೆ ಮಾಡಿದ್ರೆ ಆ ಸ್ವಾಮಿ ಖಂಡಿತ ಫಲ ಕೊಡ್ತಾರೆ ಅಂತ ಒಂದು ಇಲ್ಲಿ ನಂಬಿಕೆ. ಈ ಸ್ವಾಮಿ ಸುಮಾರು ಪವಾಡ ಇಲ್ಲಿ ನಡೆದಿದೆ. ಯಾಕೆ ಅಂತಂದರೆ 40 ವರ್ಷ ಆಗಿತ್ತು ಒಂದು ಡಾಕ್ಟ್ರ್ ಅವ್ರಿಗೆ, ಮದುವೆ ಆಗಿಲ್ದಿರೋರಿಗೆ, ಅವ್ರಿಗೆ ಈ ಸ್ವಾಮಿಯನ್ನು ಹರಕೆ ಮಾಡಿಕೊಂಡು ಗುರುಹೋಮ ಮಾಡಿಸೋದ್ರಿಂದ ಆ ಸ್ವಾಮಿ ಅವ್ರಿಗೆ ಕಲ್ಯಾಣ ಯೋಗ ಬಂತು. ಇಲ್ಲಿ ಕೂಡ ಬಂದು ಅವರು ಪೂಜೆ ಮಾಡಿಸ್ಕೊಂಡು ಹೋದರು. ಹಾಗಾಗಿ ಎಲ್ಲ ಭಕ್ತಾದಿಗಳಿಗೂ ಸ್ವಾಮಿ ಒಂದು ಅನುಗ್ರಹ ಸಿಗಬೇಕು ಅಂತ ಹೇಳ್ಬಿಟ್ಟು ಈ ಸ್ವಾಮಿಗೆ ಪ್ರತಿ ಗುರುವಾರ ವಿಶೇಷ ಪೂಜೆ ಇರುತ್ತೆ. ಸಕಾಲಕ್ಕೆ ಆಗಮಿಸಿ ಸ್ವಾಮಿಯನ್ನು ಕೃಪೆಗೆ ಪಾತ್ರರಾಗಬೇಕಾಗಿ ನಾವು ವಿನಂತಿಸ್ತಾ ಇದ್ದೀವಿ.